ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿನ್ನಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸಾರಿನ ಶಾಪಿಂಗ್ ಮಾಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಹಳದಿ ಕುಂಕುಮಕ್ಕೆ ಈ ಸರಿ ಎಲ್ರಿಗೂ ಬ್ಯಾಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿರೋದು ಎಲ್ಲ ವಿಡಿಯೋ ಇದೆ ನೋಡಿ. ಹಾಗೆ ಆರ್ನದ್ದು ಲಾಸ್ಟ್ ವೀಕಲ್ಲಿ ನಾನು ಸ್ಪೀಚನ್ನು ಹೇಳ್ಕೊಡ್ತಿದ್ನಲ್ವ, ಅದನ್ನು ಕೂಡ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಅವಳು ಯಾವ ರೀತಿಯಾಗಿ ಸ್ಪೀಚ್ ಮಾಡಿದ್ದಾಳೆ, ನಾನು ಹೇಳಿಕೊಟ್ಟಿದ್ನ ಸ್ಕೂಲಲ್ಲಿ ಹೇಳಿದ್ಲಾ ಅಂತ ಹೇಳಿ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ತಂದಿದ್ಲು. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋ ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋ ಬಂದು ನಿನ್ನೆ ವ್ಲಾಗ್ ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದ್ನಲ್ಲ, ನೈಟ್ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು, ಇವಾಗ ನೈಟ್ ನಂದು ಕ್ಲೀನಿಂಗ್ ರೊಟೀನು ಡೈಲಿ ಅಷ್ಟೇನೆ. ಊಟ ಎಲ್ಲ ಆಗಿ ವಾಕಿಂಗ್ ಎಲ್ಲ ಹೋಗಿ ಬಂದಮೇಲೆ ನಾನು ನೈಟ್ ಕ್ಲೀನಾಗಿ ಕಿಚನ್ನ ಕ್ಲೀನ್ ಮಾಡಿನೇ ಮಲಗೋದು. ಬೆಳಿಗ್ಗೆ ಒಂದು ಫ್ರೆಶ್ನೆಸ್ ಇರುತ್ತೆ. ಬೆಳಿಗ್ಗೆ ಬೇಗ ಎದ್ದು ನಾನು ಮೊದಲಿಗೆ ಬರೋದೇ ಕಿಚನ್ಗೆ. ಸೊ ಯಾಕಂದರೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಎಲ್ಲವನ್ನ ರೆಡಿ ಮಾಡಿಬಿಟ್ಟು ಬೆಳಿಗ್ಗಿನ ರೊಟೀನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನಾನು ಗ್ರಾಸರಿಯನ್ನು ಮಂತ್ಲಿ ಒನ್ಸು ತಂದು ತುಂಬೋದು, ಆ ರೀತಿ ಏನಿಲ್ಲ. ಯಾವತ್ತು ಖಾಲಿ ಆಗುತ್ತೆ ಅವತ್ತು ಅದನ್ನು ತುಂಬಿಡ್ತೀನಿ. ನೋಡಿ ನಾನು ಆರ್ಡರ್ ಮಾಡಿಬಿಡ್ತೀನಿ, ಸೊ ಅವಾಗ ಅದು ಬಂದುಬಿಡತ್ತೆ. ಹಾಗೆ ಇವಾಗ ಆಯಿಲ್ ಖಾಲಿಯಾಗಿತ್ತು, ಉಪ್ಪು ಖಾಲಿಯಾಗಿತ್ತು. ಖಾಲಿಯಾದ ತಕ್ಷಣ ಅಂತ ಹೇಳಿದರೆ ಖಾಲಿಯಾಗೋ ಒಂದು 2-3 ದಿನ ನಾನು ಮೊದಲೇ ಆರ್ಡರ್ ಮಾಡಿರ್ತೀನಿ. ಮಲಗುವ ಮುಂಚೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಮಲಗ್ತೇನೆ. ಬೆಳಿಗ್ಗೆನೇ ನನಗೆ ಟೈಮ್ ಸಿಗೋದಿಲ್ಲ. ಚಿಕ್ಕ ಪುಟ್ಟ ಕೆಲಸ ಇದೆಯಲ್ಲ ರಾತ್ರಿನೇ ಮಾಡಿ ಮುಗಿಸಿದರೆ ಈಸಿ ಆಗಿಬಿಡುತ್ತೆ. ಬೆಳಿಗ್ಗೆನೇ ಕೆಲವೊಮ್ಮೆ ಮಾಡ್ತೀನಿ, ಕೆಲವೊಮ್ಮೆ ಬೆಳಿಗ್ಗೆನೂ ಕೂಡ ಫಿಲ್ ಮಾಡ್ಕೊಳ್ಳೋದಿರುತ್ತೆ. ಇವತ್ತು ಉಪ್ಪು ಖಾಲಿ ಆಗಿತ್ತು, ಆಯಿಲ್ ಖಾಲಿ ಆಗಿತ್ತು, ಎಲ್ಲವನ್ನ ತುಂಬಿಟ್ಟು 9ರಿಂದ 9:30 ಒಳಗೆ ನಾವೆಲ್ಲರೂ ಮಲಗಿಬಿಡ್ತೀವಿ. ಯಾಕಂದ್ರೆ ಬೆಳಿಗ್ಗೆ ನಾವು ಬೇಗ ಹೇಳ್ತೀವಿ. ಸೊ ಹಾಗಾಗಿ ಜೊತೆಗೆ ಮಕ್ಕಳನ್ನು ಕೂಡ ಒಮ್ಮೊಮ್ಮೆ ಬೇಗ ಎಳಿಸ್ತೀನಿ. ಇವತ್ತು ಕೂಡ ಬೇಗ ಎಳಿಸಿದ್ದೀನಿ. ರೀಸನ್ ಬಂದು ಆರ್ನಾಗೆ ಇವತ್ತು ಸ್ಪೀಚ್ ಇತ್ತು. ಅವಳಿಗೆ ಬೆಳಿಗ್ಗೆ ಬೇಗ ಎಳಿಸಿ ಏನಾದರೂ ಸ್ಪೀಚ್ ಮಾಡಿದ್ರೆ ತಲೆಯಲ್ಲಿರುತ್ತೆ ಅಂತ ಅನ್ಕೊಂಡು ನಾನು ಸ್ಪೀಚನ್ನು ಹೇಳ್ಕೊಡ್ತಾ ಇದ್ದೆ. ಹಾಗೆ ಬೆಳಿಗ್ಗೆ ನಾವು ಬೇಗ ಹೇಳ್ತೀವಿ, ಅಂದರೆ 4:15 ಹಾಗೆ ಎದ್ಬಿಡ್ತೀವಿ. ಬೆಳಿಗ್ಗೆ ಹಲವಾರು ಕೆಲಸಗಳಿರುತ್ತಲ್ವ, ಅದನ್ನೆಲ್ಲ ಮಾಡಿಬಿಟ್ಟು ಮಕ್ಕಳನ್ನ 5:15ಗೆ 6 ಗಂಟೆ ಹಾಗೆ ಏಳಿಸ್ಬಿಡ್ತೇನೆ. ಇನ್ನು ಈ ರೀತಿ ಹೇಳ್ಕೊಡೋದೇನಾದರೂ ಇದ್ದರೆ ನಾನು ಕೂಡ ಅವ್ರ ಜೊತೆನೇ ನಿಂತ್ಕೋಬೇಕಲ್ವ. ಸೊ ಹಾಗಾಗಿ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಈಸಿಯಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಅದು ಅದ್ರ ಪಾಡಿಗೆ ಆಗ್ತಾ ಇರುತ್ತೆ. ಈ ಕಡೆ ಆರ್ನ ಕೂಡ ಸ್ವಲ್ಪ ಹೋಮ್ವರ್ಕ್ ಪೆಂಡಿಂಗ್ ಇತ್ತು, ಅದನ್ನು ಕೂಡ ಮಾಡ್ತಾ ಇದ್ಲು. ಹಾಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ರು ಕೇಳಿದ್ರು, ಈ ಸ್ಟೀಮರ್ ಅನ್ನ ಎಲ್ಲಿ ತೆಗೆದುಕೊಂಡಿದ್ರಿ ಅಂತ ಹೇಳಿ. ಇದನ್ನ ನಾನು ಊರಲ್ಲಿ ತೆಗೆದುಕೊಂಡಿರೋದು. ಈ ಚಿಕ್ಕ ಇಡ್ಲಿ ಕುಕ್ಕರ್ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು 3ರಿಂದ 4 ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇಡ್ಲಿ, ಚಟ್ನಿ, ಜ್ಯೂಸು, ಮಕ್ಕಳಿಗೆ ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು ಎಲ್ಲ ಬೇರೆ ಬೇರೆ ರೀತಿಯಾಗಿ ಮಾಡಬೇಕು. ಇವತ್ತು ಈಸಿಯಾಗಿ ಚಾಯ್ಸ್ ಮಾಡಿಕೊಂಡೆ ಮಕ್ಕಳಿಗೆ ಇವತ್ತು ಬ್ರೆಡ್ ಜಾಮ್ ಕೊಡೋಣ ಅಂತ ಹೇಳಿ. ಯಾಕಂದರೆ ಇಡ್ಲಿ ಹಾಗೆ ಇನ್ನೊಂದು ಕಡೆ ನಾನು ಪರೋಟ ಕೂಡ ಮಾಡಿದ್ದೆ. ಹೀಗೆ ಗಡಿಬಿಡಿ ಮಾರ್ನಿಂಗ್ ಇರುತ್ತೆ. 71 70, 72 34, 17 3 51, 17 4 64, 17 4 68. ಓ ಸಾರಿ ಹೇಳುಕಿಲ್ಲ, ಅಗೇನ್ 17 1 ನೋ, ನನ್ನ ರೂಲ್ಸ್ ಅದೇ ತರ. 17 2 34, 17 3 51, 17 4 68, 17 5 85, 17 6 102, 17 7 119, 17 8 136, 17 9 153, 17 10 170. ಅಗೇನ್ ಒಂದ್ಸಲ ಸ್ಪೀಡ್ ಹೇಳ್ಕೊಂಬ. 17 1 17, 17 2 34 ಆ ಥರ ಪಟಪಟ ಸ್ಟ್ರೈಕರ್ ಅಂದ್ರೆ ಆತಿಲ್ಲ ಅಂದ್ರೆ ಆಯ್ತಾ, ಮುಗ್ದೋಯ್ತಾ? ಸೊ ಇದು ಜಾಮ್ ನಾನು ಮನೆಯಲ್ಲೇ ಮಾಡಿರೋದು, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಳ್ಳೆ ಇದೆ, ಖಾಲಿ ಕೂಡ ಆಯ್ತು.
ಈ ವಿಡಿಯೋ ಶೇರ್ ಮಾಡೋದ್ರೊಳಗೆ ನಮ್ಮ ಜಾಮ್ ಕೂಡ ಖಾಲಿ ಆಗಿದೆ ನೋಡಿ. ಇನ್ನೂ ಅದು ಎಡಿಟಿಂಗ್ ಬಾಕಿ ಇದೆ, ಸೊ ಎಡಿಟಿಂಗೇ ಮಾಡಿರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಹಾಕ್ತೀನಿ. ಇನ್ನು ಲಂಚ್ ಬಾಕ್ಸ್ಗೆ ಪರೋಟ ಕೂಡ ಮಾಡಿದ್ದೇನೆ. ಸೊ ಹಾಗೆ ಇಡ್ಲಿ ಕೂಡ ಒಂದು ಕಡೆ ಆಯಿತು. ಇನ್ನು ಅದ್ವಿನ್ ಡ್ರಾಪ್ ಮಾಡಿದಾದ್ಮೇಲೆ ಕೊನೆಗೆ ಒಮ್ಮೆ ಆರ್ನಕ್ಕೆ ಸ್ಪೀಚನ್ನು ಹೇಳ್ಕೊಡ್ತಾ ಇದ್ದೆ. Everyone, my name is Anna Shetty. I am studying in JKG Lotus. My school name is Dr. Kamana Gurukul School. Today I am going to talk about my favorite community helper. My favorite community helpers, teachers. ಮೈ ಹಿಂಗೆ ಹೇಳ್ತೀಯ ಅಲ್ಲೂ ಕೂಡ. ಮೈ ಫೇವ್ರೆಟ್ ಟೀಚರ್ ಲೈಕಾ. My favorite teacher is like a guide for me. My favorite teacher is like a guide for me. My favorite teacher. ಮಂತ್ಲಿ ಸ್ಪೀಚ್ ಇರುತ್ತೆ ಸ್ಕೂಲಲ್ಲಿ. ಈ ವರ್ಷದ ಮೊದಲನೇ ಸ್ಪೀಚ್ ಇದಾಗಿತ್ತು. ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ, ಲಾಸ್ಟ್ ಮೂಮೆಂಟಲ್ಲಿ ಅವಳಿಗೆ ಸ್ಪೀಚನ್ನು ಹೇಳ್ಕೊಟ್ಟೆ. ಸ್ವಲ್ಪ ನರ್ವಸ್ ಆದ್ಲು, ಯಾಕಂದರೆ ಅವಳಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ, ಮರ್ತೋಗ್ತಾ ಇತ್ತು, ಆ ರೀತಿ ಎಲ್ಲ ಆಗ್ತಾ ಇತ್ತು. ನನಗೆ ಗೊತ್ತು ಇವಳು ಚೆನ್ನಾಗಿ ಮಾಡಲ್ಲ ಅಂತ ಹೇಳಿ ಮೊದಲೇ. ಸೊ ಇನ್ನೂ ನೆಕ್ಸ್ಟ್ ಮಂತಲ್ಲೂ ಕೂಡ ಸ್ಪೀಚ್ ಇರುತ್ತೆ. ಆವಾಗ ನಾನು ಸ್ವಲ್ಪ ಬೇಗನೆ ಅವಳಿಗೆ ಪ್ರಾಕ್ಟೀಸ್ ಮಾಡಬೇಕು, ನೋಡಬೇಕು ಮಕ್ಕಳು ಯಾವ ರೀತಿಯಾಗಿ ಗ್ರೋತ್ ಆಗ್ತಾರೆ ಅನ್ನೋದು ಇವಾಗಲೇ ಗೊತ್ತಾಗುತ್ತೆ ನೋಡಿ. ನಾವು ಬೇಗ ಹೇಳ್ಕೊಟ್ಟಿದ್ರೆ ಅವರಿಗೆ ಚೆನ್ನಾಗಿ ಬರ್ತಿತ್ತು, ಅವಾಗ ಕಾನ್ಫಿಡೆಂಟಲ್ಲಿ ಹೇಳ್ತಾರೆ. ಬಟ್ ನಾನು ಆಲ್ಮೋಸ್ಟ್ 2 days ಮೊದಲು ಹೇಳ್ಕೊಡ್ತಾ ಇದ್ದೀನಿ, ಅದು ಟೈಮ್ ಸಿಕ್ಕಾಗಲೇ. ಇನ್ನು ಮಕ್ಕಳು ಗೊತ್ತಲ್ವಾ, ದಿನಾಲು ಒಂದು 10 ನಿಮಿಷ ಹೇಳ್ಕೊಟ್ರೇನೆ ಅವರಿಗೆ ಪೇಷನ್ಸ್ ಇರೋದಿಲ್ಲ. ಇದನ್ನೆಲ್ಲ ಸ್ಪೀಚ್ಗೆ ಒಂದು 15 ದಿನ ಮುಂಚೆನೆ ದಿನಾಲು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿಸಿದ್ರೆ ನೀಟಾಗಿ ಹೇಳ್ತಿದ್ಲು. ಮತ್ತು ಎಲ್ಲ ಮಕ್ಕಳು ಕೂಡ ಹಾಗೇನೆ ಅಷ್ಟೊಂದೇನೋ ಚೆನ್ನಾಗಿ ಮಾಡಿರಲಿಲ್ಲ. ಸೊ ಆರ್ನಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ಲು. ಅವಳ ಸ್ಪೀಚನ್ನು ಇಲ್ಲಿ ಹಾಕಿರ್ತೀನಿ ನೋಡಿ. Hello everyone, my name is Anna Shetty. My name is Anna Shetty. My school name is Dr. Kamana Gurukul School. My favorite community helper. My favorite community helper teachers. Teachers. Thank you. ಹಾಗೆ ಮನೆಗೆ ಬಂದು ಅಗರ್ ಪೌಡರ್ ಹಾಕಿ ಮಾಡಿರುವಂತಹ ಜ್ಯೂಸನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಎರಡು ಇದ್ದಿತ್ತಲ್ವ, ಒಂದನ್ನು ನಿನ್ನೆ ಓಪನ್ ಮಾಡಿದ್ದೆ, ಚೆನ್ನಾಗಿ ಬಂದಿರಲಿಲ್ಲ. ಇದು ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಮಕ್ಕಳು ಟೈಮ್ ಕೊಡಲಿಲ್ಲ, ಹಾಗಾಗಿ ಅದು ಚೆನ್ನಾಗಿ ಬಂದಿಲ್ಲ. ಇದು ಚೆನ್ನಾಗಿ ಬಂದಿತ್ತು. ಇನ್ನು ನಾನು ಆರ್ನಾಗೆ ಏನು ಹೇಳಿರಲಿಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅಂತ ಹೇಳಿ ಸುಮ್ಮನಾದೆ. ಸೊ ಹಾಗೆ ನೆಕ್ಸ್ಟ್ ಡೇ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿತ್ತು, ಅದ್ವಿನ್ಗೆ PTM ಇತ್ತು. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾನು ಆರ್ನ ಅದ್ವಿನ್ PTMಗೆ ಬಂದ್ವಿ. ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆದಮೇಲೆ ಒಂದು PTM ಇಡ್ತಾರೆ. ಮಕ್ಕಳು ಹೇಗೆ ಎಕ್ಸಾಮ್ ಮಾಡ್ತಾರೆ, ಅವರ ಬಿಹೇವಿಯರ್ ಏನು ಎಲ್ಲವನ್ನ ಹೇಳ್ತಾರೆ. ಹಾಗೆ ಅದ್ವಿನ್ದು ಪ್ರಾಜೆಕ್ಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಅದ್ವಿನ್ಗೂ ಕೂಡ ತುಂಬ ಒಳ್ಳೆ ಕಮೆಂಟ್ ಕೂಡ ಬಂತು. ಫುಲ್ ಹ್ಯಾಪಿ ಆಗಿದ್ದ ಅದ್ವಿನ್ ಕೂಡ. ಅವನು ಸ್ವಲ್ಪ ಸೈಲೆಂಟ್ ಆ್ಯಂಡ್ ಫುಲ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಸೊ ಗೊತ್ತೇ ಆಗೋದಿಲ್ಲ. ಹಾಗೆ ಆರ್ನ ಕೂಡ ಅಣ್ಣನ PTM ಬಂದಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಇಯರ್ ಅವಳನ್ನು ಕೂಡ ಇದೇ ಸ್ಕೂಲ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಆದರೆ ಅವಳಿಗೆ ಇವಾಗ LKG ಆಗಿರೋದು, ನೆಕ್ಸ್ಟ್ ಇಯರ್ UKG. ಬಟ್ ಅವಳಿಗೆ ಡೈರೆಕ್ಟ್ ಆಗಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಬೇಕು ಅಂತ ಇದ್ದೀನಿ. ಇವಾಗ ಅವಳಿಗೆ 4.5 years. ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ಹಾಕಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳಿಗೆ 5 ವರ್ಷ 8 ತಿಂಗಳಾಗುತ್ತೆ. ಸೊ ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಸ್ಕೂಲಲ್ಲಿ ಬುಕ್ ಸ್ಟಾಲ್ ಕೂಡ ಇತ್ತು, ಅಲ್ಲಿ 2 ಬುಕ್ ಕೂಡ ತೆಗೆದುಕೊಂಡು ಇವಾಗ ಬಂದ್ವಿ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು, ತುಂಬ ಹಸಿವೆ ಆಗ್ತಾ ಇತ್ತು. ಇನ್ನು ಮಹಾರಾಷ್ಟ್ರ ಫೇವ್ರೆಟ್ ವಡಾಪಾವ್ ತಿನ್ಕೊಂಡು ಅಲ್ಲೇ ಮತ್ತೆ ಶಾಪಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ.
ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಾರಿನ ತೆಗೆದುಕೊಳ್ತೀನಿ. ನಾನು ಊರಲ್ಲೇ ಮೇ ಮಂತಿಗೆ ಊರಿಗೆ ಹೋದಾಗಲೇ ತೆಗೆದುಕೊಂಡು ಬರ್ತಾ ಇದ್ದೆ. ಈ ಸಾರಿ ತಂದಿರಲಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ನನಗೆ ಅಷ್ಟೊಂದು ಇಷ್ಟವಾಗಿರುವಂಥ ಸಾರಿನೇ ಸಿಗೋದಿಲ್ಲ. ಸೊ ಆದರೂ ಕೂಡ ನಾನು ಒಂದು ಶಾಪ್ಗೆ ಹೋಗಿ ತೆಗೆದುಕೊಳ್ಳೋಣ ಅಂತ ಹೋದರೆ ನನಗೆ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಆದರೂ ಕೂಡ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಸ್ಟೈಲಲ್ಲೇ ಸಿಗುತ್ತೆ. ಇನ್ನು ದೂರ ದೂರ ಹೋದರೆ ನಮ್ಮ ಊರಿನವರದ್ದು ಸ್ಟೈಲು ಕೂಡ ಸಿಗುತ್ತೆ. ಬಟ್ ಆದರೂ ಕೂಡ ಅಲ್ಲೇ ಒಂದು ತೆಗೆದುಕೊಂಡೆ. ದೂರೆಲ್ಲ ಹೋಗಲಿಕ್ಕೆ ಟೈಮ್ ಇಲ್ಲ, ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ನಿಯರ್ ಬೈ ಒಂದು ಶಾಪಲ್ಲಿ ತೆಗೆದುಕೊಂಡೆ. ನಾನು ಯಾವ ಸೀರೆ ತೆಗೆದುಕೊಂಡೆ ಅಂತ ಹೇಳಿ ಈ ಫೋಟೋದಲ್ಲೇ ನೀವು ನೋಡ್ಬೋದು. ಸೊ ಹಾಗೆ ಇನ್ನೊಂದು 2-3 ದಿನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ, ಆವಾಗ ನೀವು ನೀಟಾಗಿ ಅದನ್ನು ನೋಡ್ಬೋದು. ಜೊತೆಗೆ ಆರ್ನನ್ನು ಕೂಡ ಡಿಮಾರ್ಟ್ಗೆ ಕರ್ಕೊಂಡು ಬಂದೆ. ಯಾಕಂದರೆ ತುಂಬ ದಿನ ಆಯಿತು ಡಿಮಾರ್ಟ್ಗೆ ಬಂದಿರಲಿಲ್ಲ. ಅದ್ವಿನ್ಗೂ ಕೂಡ ಸ್ವಲ್ಪ ಸ್ಟೇಷನರಿ ಎಲ್ಲ ಬೇಕಿತ್ತು ಅಂತ ಹೇಳಿ ಇವಾಗ ಡಿಮಾರ್ಟ್ಗೆ ಬಂದ್ವಿ. ಡಿಮಾರ್ಟ್ ಅಲ್ಲಿ ಏನೆಲ್ಲ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಸ್ಟೇಷನರಿ ಹಾಗೆ ಸ್ವಲ್ಪ ಗ್ರಾಸರಿ ತೆಗೆದುಕೊಂಡೆ. ಇನ್ನು ಆರ್ನಾಗೆ ಇಲ್ಲಿ ತನಕ ನಾನು ಜೀನ್ಸ್ ಅನ್ನ ಪರ್ಚೇಸ್ ಮಾಡಿರ್ಲಿಲ್ಲ. ನೋಡು ಅಂತ ಹೇಳಿ ಒಂದು ಜೀನ್ಸ್, ಒಂದು 2-3 ಟೀ ಶರ್ಟ್ ಕೂಡ ತೆಗೆದುಕೊಂಡೆ. ಅವಳಂತೂ ಫುಲ್ ಹ್ಯಾಪಿ. ಹಾಗೆ ನೆಕ್ಸ್ಟ್ ಡೇ ಈ ಬ್ಲಾಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಅಂತೂ ನಂದು ಹೆವಿ ಟ್ರಿಪ್ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಿಗ್ಗೆ ನಾನು 8:30ಗೆ ಡಾನ್ಸ್ ಕ್ಲಾಸ್ಗೆ ಹೋದ್ರೆ ಮನೆಗೆ ಬರ್ಬೇಕಾದ್ರೆ 10 ಗಂಟೆ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಇಬ್ಬರೇನೆ ಇರ್ತಾರೆ. ಸಂಡೇ ಅಂತ ಹೇಳಿದ್ರೆ ಮಕ್ಕಳಿಗೆ ಫುಲ್ ಮಜಾ. ಯಾಕಂದ್ರೆ ಅವರನ್ನು ನಾನು ಫ್ರೀ ಬಿಟ್ಬಿಡ್ತೀನಿ. ಬೆಳಿಗ್ಗೆ ಅವರಾಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾರೆ. ನಾನು 10 ಗಂಟೆಗೆ ಬರಬೇಕಾದ್ರೆ ಅವರು ಆರಾಮ್ಸೆ ಆಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಟಿವಿ ನೋಡ್ತಾ ಇರ್ತಾರೆ. ಆದರೆ ಈ ಸಂಡೇ ಏನಾಗಿತ್ತು ಅಂತ ಹೇಳಿದ್ರೆ ನಂದು ಡ್ರೈವಿಂಗ್ ಕ್ಲಾಸ್ದು ಲಾಸ್ಟ್ ಡೇ ಆಗಿತ್ತು. ಇವತ್ತು ಘಾಟ್ ಸೆಕ್ಷನ್ ಅದು ಡ್ರೈವಿಂಗ್ ಇತ್ತು. ಘಾಟಲ್ಲಿ ನಾವು ಯಾವ ರೀತಿಯಾಗಿ ಫುಲ್ ಕಂಟ್ರೋಲ್ ಮಾಡಿ ಗಾಡಿನ ಮೂವ್ ಮಾಡೋದು ಅಂತ ಹೇಳಿ. ಆದರೆ ಅದು ಮನೆಯಿಂದ ಸಾಧಾರಣ 35 ಕಿಲೋಮೀಟರ್ ದೂರದಲ್ಲಿ ಇತ್ತು. ನಾನು ಏನಂತ ಅನ್ಕೊಂಡೆ ಇವತ್ತು ಹೋಗೋದಿಲ್ಲ, ಯಾಕೆ ಒಂದು 10 ಮಿನಿಟ್ಗೋಸ್ಕರ ಅಷ್ಟು ದೂರ ಹೋಗಬೇಕು ಅಂತ ಹೇಳಿ. ಆದರೆ ಹಸ್ಬೆಂಡ್ ಹೇಳಿದ್ರು ಯಾವುದೇ ಕೆಲಸವನ್ನು ನಾವು ಅರ್ಧದಲ್ಲೇ ಬಿಡಬಾರ್ದು, ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಗೊತ್ತಿಲ್ಲ, ನಾನು ಹೋಗಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೋಗೋಣ ಅಂತ ಹೇಳಿ ಹೋದ್ವಿ. ಮಕ್ಕಳನ್ನ ಮನೆಯಲ್ಲೇ ಬಿಟ್ಟಿದ್ದೀನಿ. ಆದರೆ ನಮ್ಮ ಪಕ್ಕದ ಮನೆಯವರು ತುಂಬಾ ಒಳ್ಳೆಯವರು. ಅವ್ರ ಜೊತೆ ಮಕ್ಕಳನ್ನ ಬಿಟ್ಟು ನಾವು ಹೊರಟ್ವಿ. ಸೊ 1.5 ಅವರ್ ನಾನು ಬೈಕಲ್ಲಿ ಜರ್ನಿ ಮಾಡಿರೋದು. ತುಂಬಾ ಸುಸ್ತಾಯಿತು. ಸೊ ಹಾಗೆ ಮಳೆ ಕೂಡ ಇರಲಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇವಾಗ ನಾವು ಹಿಲ್ ಸೈಡ್ ಹತ್ರ ಬಂದ್ವಿ. ಇದು ಘಾಟ್ ಸೆಕ್ಷನ್ನು. ನಾನು ಜಾಸ್ತಿ ವಿಡಿಯೋ ಏನು ಮಾಡಿರಲಿಲ್ಲ. ಇಲ್ಲಿ ಮಿಲಿಟ್ರಿ ಕ್ಯಾಂಪಸ್ ಇತ್ತು, ಹಾಗೆ ಗ್ರೀನರಿ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಇನ್ನು ಇಷ್ಟು ದೂರ ಯಾಕಿಟ್ರು ಅಂತ ಹೇಳಿದರೆ ಅವರದ್ದೇ ಆದಂತಹ ಬ್ರ್ಯಾಂಚ್ ಇತ್ತು. ಎಲ್ಲ ಕಡೆಯವರು ಇಲ್ಲೇ ಬಂದು ಟ್ರೈನಿಂಗ್ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಿರೋದು. ನನಗನ್ನಿಸ್ತು 10 ನಿಮಿಷಕ್ಕೋಸ್ಕರ ಇಷ್ಟು ದೂರ ಬಂದ್ವಲ್ಲ ಅಂತ ಹೇಳಿ 10 ನಿಮಿಷ ಡ್ರೈವಿಂಗ್ ಎಲ್ಲ ಮಾಡಿಕೊಂಡು ನಂತರ ಅಲ್ಲೇ ಒಂದು ಮಾರ್ಕೆಟ್ ಇತ್ತು, ದೊಡ್ಡ ಮಾರ್ಕೆಟು. ಅಲ್ಲಿಗೆ ಹೋಗಬೇಕು ಅಂತ ಇದ್ದಿದ್ದೆ, ಬಟ್ ಇವತ್ತು ಬಂದಿದ್ವಲ್ಲ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ಇತ್ತು. ಅಲ್ಲಿಗೆ ಹೋಗಿ ಸ್ವಲ್ಪ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ಗಿಫ್ಟ್ ಕೊಡಬೇಕಲ್ವಾ. ಈ ಸಾರಿ ನಾನು ಏನಾದರೂ ಬ್ಯಾಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಕೂಡ ಇತ್ತು. ಅಲ್ಲಿಗೆ ಹೋಗಿ ಬ್ಯಾಗನ್ನು ತೆಗೆದುಕೊಂಡ್ವಿ. ಎಲ್ಲವನ್ನ ಕ್ಲಿಪ್ಪನ್ನು ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಈ ರೀತಿ ಬ್ಯಾಗನ್ನು ನಾನೊಂದು 10 ತೆಗೆದುಕೊಂಡಿದ್ದೀನಿ. ಸೊ ಹಾಗೆ ಆಫ್ಟರ್ ನೆಕ್ಸ್ಟ್ ಡೇ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇದೇ ವಿಡಿಯೋದಲ್ಲಿ ಈ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ರೀಸನ್ ಬಂದು ಆರ್ನ. ಯಾಕಂದ್ರೆ ಅವಳಿಗೆ ಈ ಸಾರಿ ಕೂಡ ಒಂದು ಚಿಕ್ಕ ಕಾಂಪಿಟೇಷನ್ ಅಂತ ಹೇಳ್ಬಹುದು ಅದಿದ್ದಿತ್ತು. ನಿನ್ನೆ ಅಷ್ಟೇ ಆರ್ನಾಗೆ ಅದು ಮೆಸೇಜ್ ಬಂದಿತ್ತು. ಇವತ್ತು ಹಿಂದಿಯಲ್ಲಿ ಅವರು ಎಕ್ಸಾಮ್ ಮಾಡ್ತಾರೆ, ಅದರಲ್ಲಿ ಚೆನ್ನಾಗಿ ಮಾಡಿದ್ರೆ ಅವರಿಗೆ ಟಾಪ್ 5 ಅವರು ಬ್ಯಾಚ್ ಅನ್ನ ಕೊಡ್ತಾರೆ ಅಂತ ಹೇಳಿ ನಿನ್ನೆ ನೈಟ್ ಅಷ್ಟೇ ನಾನು ಮೆಸೇಜ್ ಅನ್ನ ನೋಡಿದೆ. ಯಾಕಂದ್ರೆ ನಿನ್ನೆ ನಾನು ಫುಲ್ ಬ್ಯುಸಿ ಆಗಿದ್ದೆ ಅಲ್ವಾ. ಸೊ ಮೆಸೇಜ್ ಅನ್ನ ನೋಡಿರ್ಲಿಲ್ಲ. ನೈಟ್ ಅವಳಿಗೆ ಹೇಳಿದೆ, ಇವಾಗಿನ ಮಕ್ಕಳು ಹೇಗಂತ ಹೇಳಿದ್ರೆ ಏನಾದ್ರೂ ಪಡಿತಾರೆ ಅಂತ ಹೇಳಿದ್ರೆ ಮಮ್ಮಿನ ಬ್ಲ್ಯಾಕ್ ಮೇಲ್ ಮಾಡೋದು. ನಾನು ಬ್ಯಾಗ್ ತೆಗೆದುಕೊಂಡು ಬಂದ್ರೆ ನನಗೆ ಏನಾದರೂ ಕೊಡಿಸ್ತೀಯಾ ಅಂತ ಹೇಳಿ. ಆರ್ನಾಗೆ ತುಂಬ ದಿನದಿಂದ ಈ 10 ಟೋಸ್ ಬೇಕು ಅಂತ ಆಸೆ ಇತ್ತು. ಸೊ ಹಾಗೆ ಅವಳು ಕೂಡ ನಿನ್ನೆ ಅಷ್ಟೇ ಅದನ್ನೇ ಹೇಳಿದ್ದು, ನಾನು ಬ್ಯಾಚನ್ನು ತೆಗೆದುಕೊಂಡು ಬಂದರೆ ನನಗೆ 10 ಟೋಸ್ ಕೊಡಿಸ್ತೀಯಾ ಅಂತ ಹೇಳಿ. ನಾನು ಹೇಗೋ ಅವಳು ಮಾಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಪ್ರಾಕ್ಟೀಸ್ ಇರಲಿಲ್ಲ. ಬಟ್ ಅವಳು ಕೊನೆಗೂ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ಲು. ಸೊ ಹಾಗಾಗಿ ಅವಳಿಗೂ ಕೂಡ ಟಾಪ್ 5 ಬ್ಯಾಚನ್ನು ಸಿಕ್ಕಿತ್ತು. ತುಂಬಾನೇ ಖುಷಿಯಾಗಿದ್ಲು. ಅವಳು ಫೋಟೋನ ಹಾಕ್ತೀನಿ ನೋಡಿ ಇಲ್ಲಿ. 10,000 ಕೊಡಿಸ್ತೀನಿ ಅಂತ ಹೂ ಅಂದ್ಬಿಟ್ಟೆ. ಇನ್ನು ಬರ್ಬೇಕಾದ್ರಂತೂ ಈಗಲೇ ಬೇಕು ಅಂತ ಹಠ ಹಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹ್ಯಾಪಿ
ಹ್ಯಾಪಿ Happy. ಹ್ಯಾಪಿ Happy. ಹ್ಯಾಪಿ. ನೋಡಾನು ಜಾಗ ಎಲ್ಲಿದೆ ಈಗ, ಎಲ್ಲಿ ಹಾಕ್ತೀಯಾ? ಹಾಂ, More dark banana. ಏನ ಸ್ಮೈಲ್? ನನ್ನ ದುಡ್ಡು ಪೂರ ಖಾಲಿ ಮಾಡ್ತಾಳೆ, ಬ್ಲ್ಯಾಕ್ ಮೇಲ್ ಮಾಡ್ತಾವಳೆ. ನನಗೆ ಸ್ಟಾರ್ ಸಿಕ್ಕಿದೆ, ನನಗೇನಾದ್ರು ಕೊಡ್ಸ ಅಂತ ಹೇಳಿ. ಕೊಡ್ಸದಲ್ಲ, ಇದು ಅಂಕಲ್ ಕೊಟ್ಟು ನಂಗೆ. ಅಂಕಲ್ ಧರ್ಮಕ್ಕೆ ಕೊಟ್ಟದ್ದಾ? ಹಾಂ, ಅಂಕಲ್ ದುಡ್ಡು ಕೊಟ್ಟಿಲ್ಯಾ? ಏಯ್, ಅಂಕಲ್ ದುಡ್ಡು ಕೊಟ್ಟಿಲ್ಲ? ಈಗ ಅಣ್ಣ ಇತ್ತು, ಈಗ ಬಂದ್ರು ಕೊಟ್ಲ, ಜಗಳ ಮಾಡ್ತಾನೀಗ ನನಗೇನು ಕೊಡ್ಸಿಲ್ಲ ಅಂತ ನೋಡು. ಹಾಂ, ಏನು ಮಾಡಲಿ? ಅದು ಹಾಗೆ ಇಟ್ಬಿಡ, ಇನ್ನೊಂದು 4 ದಿನ ವೆಯ್ಟ್ ಮಾಡ, ರಕ್ಷಾಬಂಧನಕ್ಕೆ ಗಿಫ್ಟ್ ಕೊಡು ನಿಂಗೆ. ಯಾಕೆ? ಪ್ಲೀಸ್ ಆರ್ನಾ, ಪ್ಲೀಸ್ 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 ಆರ್ನಾ. ಇವಾಗಿದೆ ನನಗೆ ಮಧ್ಯಾಹ್ನ, ಅದ್ವಿನ್ ಬಂದು ಕೇಳ್ತಾನೆ ಇವಾಗ ನನಗೇನು ಕೊಡಿಸಿಲ್ಲ ಅಂತ. ಏನು ಮಾಡಲಿ ಅವಾಗ? ಅಲ್ಲೇ ಹಾಕ್ಬೇಡ ಕಸ. ಹಾಂ ಹಾಂ. ಸೊ ಫೈನಲಿ ಆರ್ನಾದು ಬಾರ್ಲಿ ಹೌಸ್ ರೆಡಿ. ಸೊ ಒಳಗಡೆ ಮ್ಯಾಟ್ ಕೂಡ ಹಾಸಿ ಆಯಿತು. ಈಗ ನಮ್ಮ ನಾಯಿಮರಿ ಹೋಗ್ತಾ ಇದೆ, ಮಲಗಿದೆ. ನಾಯಿಮರಿ ಸ್ಲೀಪಿಂಗ್. ನಾಯಿಮರಿ ಹೋಮ್ವರ್ಕ್ ಮಾಡ್ತಾ ಇದ್ರಾಗೆ ಗುರುವಿಗೆ ತಿರುಮಂತ್ರ. ಓ ಮೈ ಗಾಡ್. ಟೇಕೆ ಬಾಯ್. ಬಾಯ್ ಬಾಯ್. ಹಿಂಗ್ ಟಕ್ ಟಕ್ ಮಾಡ ಅಂದರೆ ಟಕ್ ಟಕ್. ನಾನು ಬೆಲ್ ಕೊಡು, ಬೆಲ್ ಬೆಲ್. ಟೋನ್ ಟೋನ್. ಹೋಮ್ವರ್ಕ್. ವಾ ಕಮಿಂಗ್ ಹೋಮ್ವರ್ಕ್. ಓಕೆ. ವಿಂಡೋ ಇಸ್ ದ್ಯಾರ್. ಹಿಯರ್. ಒಂದು ನಿಮಿಷ ಅಲ್ಲೇ ತೋರ್ಸ, ಇಲ್ಲಿ ಕಂಬ. ಖುಷಿ ಯಾರನಾಗೆ. ಓಕೆ, ಇನ್ಮೇಲೆ ಇದ್ರೊಳಗಡೆ ಕೂತ್ಕೊಂಡ್ರೆ ಸೈಯಲ್ಲ, ಹೋಮ್ವರ್ಕ್ ಮಾಡ್ಕೊ, ಆಟ ಆಡ್ಕೊ. ಓಕೆ, ನೀ ಇಲ್ಲ ಮನ್ಕೊ, ನಂಗೂ ರಗ್ಲಿ ಹತ್ತಲ್ಲ ಮನ್ಕೊಂಡ್ರು. ಆರ್ನಾ ಶೆಟ್ಟಿ ಸ್ಕೂಲ್. ಸ್ಟಡಿ ಟೇಬಲ್ ಇಸ್ ರೆಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇವತ್ತಿನ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಡೈಲಿ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.